press the bell icon on the YouTube app and never miss another update. Hello students, welcome to the class. Today we are going to learn how to solve a first order, first degree differential equation, so which is in the form of linear, ಅಂದರೆ linear differential equations ಅಂತ ಹೇಳ್ತಾರೆ. So linear differential equations andaga, so first let us study about that, how we can solve the linear differential equation. We know that there are three methods to solve, that is first order, first degree differential equation. The first method is called as variable separable form, and the second method is to solve a homogeneous differential equation. So ಎರಡನೇ ಮೆಥಡ್ ಅಲ್ಲಿ ನಾವು ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಹೋಮೋಜೀನಿಯಸ್ ಅಂತಾನೂ ಕೂಡ ಪ್ರೂವ್ ಮಾಡಿದೀವಿ. ಅದರ ಜೊತೆಯಲ್ಲಿ ಅದನ್ನ ಸಾಲ್ವ್ ಕೂಡ ಮಾಡಿದೀವಿ, ಅಂದ್ರೆ ಬೈ ಟೇಕಿಂಗ್ ಎ ಸಬ್ಸ್ಟಿಟ್ಯೂಷನ್. ಈಗ ಥರ್ಡ್ ಮೆಥಡ್ ಅಲ್ಲಿ, ದಟ್ ಈಸ್ ದ ಥರ್ಡ್ ಮೆಥಡ್ ಈಸ್ ಟು ಸಾಲ್ವ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಈಗ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದಾಗ ನೋಡಿ, ಈ ಥರ್ಡ್ ಮೆಥಡ್ ಅಲ್ಲಿ ನಮಗೆ ಪ್ರಾಬ್ಲಮ್ ಅನ್ನ ಪಾರ್ಟ್ ಡಿ 5 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ಇದನ್ನ. ಸೊ ಲೀನಿಯರ್, ನೀವು 5 ಮಾರ್ಕ್ಸ್ ಅಲ್ಲಿ ಪ್ರಾಬ್ಲಮ್ ಡಿಫರೆನ್ಷಿಯಲ್ ಈಕ್ವೇಶನ್ ಮೇಲಿದೆ ಅಂದ್ರೆ ಅದು ಯಾವಾಗ್ಲೂ ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್, ಸೊ ಅದೇ ಫಾರ್ಮ್ ಅಲ್ಲೇ ಇರುತ್ತೆ ಯಾವಾಗ್ಲೂ. ನಾವು ದಟ್ ಈಸ್ ಎ ಡಿಫರೆನ್ಷಿಯಲ್ ಈಕ್ವೇಶನ್. ಟುಡೇ ಈಸ್ that is part 12. Now the chapter is differential equation. So now the third method ಬಗ್ಗೆ ನಾವು ಓದ್ತಾ ಇದೀವಿ. That is third method to solve a linear differential equation. Linear DE ಶಾರ್ಟ್ ಫಾರ್ಮ್ ಅಲ್ಲಿ DE ಅಂತ ಹೇಳ್ತೀವಿ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮ್ ಅಲ್ಲಿ ಇರುವಂತಹ ಆ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಯಾವ ಮೆಥಡ್ ಅಲ್ಲಿ ನಾವು ಅದನ್ನ ಸಾಲ್ವ್ ಮಾಡಬೇಕು. ಈಗ ಫಸ್ಟ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಶನ್ ಯಾವ ಫಾರ್ಮ್ ಅಲ್ಲಿ ಇರಬೇಕು ಅಂತ ನೋಡಿ. ಸೊ ಇದರಲ್ಲಿ ಎರಡು ಫಾರ್ಮ್ ಬರುತ್ತೆ. ಒಂದು ದಟ್ ಈಸ್ ಎ DE which is of the form, so P into Y, so it is equal to, actually P ಗೆ ಬ್ರಾಕೆಟ್ ಹಾಕೋಬೇಕು ನಾನು, so P into Y equal to Q. Here P and Q, they may be a constant functions or they may be a function of X only. dy by dx ಇದ್ದಾಗ ನಮಗೆ P ಮತ್ತೆ Q ಅದು ಕಾನ್ಸ್ಟೆಂಟ್ ಫಂಕ್ಷನ್ಸ್ ಆಗಿ ಬರಬಹುದು, ಅಥವಾ ದಿ ಫಂಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಓನ್ಲಿ ಮಾತ್ರ ಇರಬೇಕು. ಈಗ ಇನ್ನೊಂದು ಫಾರ್ಮ್ ಇದೆ, ಎರಡನೇ ಫಾರ್ಮು, ದಟ್ ಈಸ್ dx ಡಿವೈಡೆಡ್ ಬೈ dy. ಸೊ ಪ್ಲಸ್ P1 ಆಫ್, ಇಲ್ಲಿ ಎಕ್ಸ್ ಇರುತ್ತೆ, dx ಬೈ dy ಅಂದ್ರೆ ಇಲ್ಲಿ ಹೊರಗೆ ಎಕ್ಸ್ ಇರುತ್ತೆ, ಇದು Q1. Here P1 and Q1, they may be a constant functions or they may be the functions of y only. ಇದಾದ್ರೆ x only. ನೋಡಿ, with respect to x ಅಂದಾಗ ಇಲ್ಲಿ ಫಂಕ್ಷನ್ x ಗಳಲ್ಲಿ ಬರಬೇಕು. That is P and Q are the functions in terms of x only or they may be a constant function. But in the second form, dx by dy plus P1 of x are equal to Q1. Here P1 and Q1, they may be a constant functions or they may be a functions in terms of y only. So here P and Q are constant functions.
So or they may be functions in x only, functions in terms of x only. Here p1 and q1 are constant functions, they may be constant functions, or they may be the functions in terms of y only. So these are the two linear differential equations which are in these two forms. ನೋಡಿ ಈ ಎರಡು ಫಾರ್ಮ್ ಅಲ್ಲಿ ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಇದೆ. ಈಗ ನಾವು ಫಸ್ಟು ಕೊಟ್ಟಿರುವಂಥ ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನ ಯಾವ ಫಾರ್ಮಿಗೆ, ನಮಗೆ ಮ್ಯಾಕ್ಸಿಮಮ್ ಎಲ್ಲ ಪ್ರಾಬ್ಲಮ್ಸ್ ಇದೇ ಫಾರ್ಮಲ್ಲೇ ಇದೆ. ಸೊ ಈಗ ಏನು ನಮಗೆ ಸಿಲೆಬಸ್ ಅನ್ನ ಕಟ್ ಮಾಡಿದಾರಲ್ಲ, ಸ್ವಲ್ಪ ತೆಗ್ದಿದಾರಲ್ಲ, ಅದರಲ್ಲಿ ಈ ಫಾರ್ಮ್ ಇಲ್ಲ. ಸೊ ಈ ಫಾರ್ಮ್ ಇದೆ. ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಫಂಕ್ಷನ್ಸ್ ಇಲ್ಲಿ ಎಕ್ಸ್ಗಳಲ್ಲಿ ಜಾಸ್ತಿ ಇರುತ್ತೆ, ಅಂದ್ರೆ ಎಲ್ಲ ಫಂಕ್ಷನ್ಸ್ ಎಕ್ಸ್ಗಳಲ್ಲಿ ಇರುತ್ತೆ, ಒಂದೇ ಒಂದು ವೈ ಇರುತ್ತೆ ಯೂಶಲ್ ಆಗಿ, ಅಥವಾ ವೈ ಕಾಮನ್ ತೆಗಿಯಕ್ಕೆ ಬಂದಾಗ ಸೊ 2 ವೈ ಅಷ್ಟೇ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಫಂಕ್ಷನ್ ವೈ ಅಲ್ಲಿ ಜಾಸ್ತಿ ಇರುತ್ತೆ. ಅವಾಗ ವೈ ಅಲ್ಲಿ ಜಾಸ್ತಿ ಇದ್ರೆ ಅಂದ್ರೆ 2, 3 ಫಂಕ್ಷನ್ಸ್ ವೈ ಅಲ್ಲಿ ಇದ್ದಾಗ ನಾವು ಡಿ ಎಕ್ಸ್ ಬೈ ಡಿ ವೈ ಫಾರ್ಮ್ ಅಲ್ಲಿ ಮಾಡಬೇಕು ಅಂತ ಗೊತ್ತು ಮಾಡ್ಕೋಬೇಕು. ಸೊ ಫಂಕ್ಷನ್ಸ್ ಎಕ್ಸ್ಗಳಲ್ಲೇ ಜಾಸ್ತಿ ಇದ್ರೆ 2, 3 ಟರ್ಮ್ ಅಲ್ಲಿ ಎಕ್ಸ್ ಅಲ್ಲೇ ಇದ್ರೆ ಫಂಕ್ಷನ್ನು, ಅವಾಗ ನಾವು ಡಿ ವೈ ಬೈ ಡಿ ಎಕ್ಸ್ ಅನ್ನೋ ಫಾರ್ಮ್ ಅಲ್ಲಿ ಇದನ್ನ ಸಾಲ್ವ್ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ನಾವು ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನ ಮೊದಲನೇ ಸ್ಟೆಪ್ ಅಲ್ಲಿ ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನ ನಾವು ಯಾವಾಗಲೂ ಈ ಫಾರ್ಮ್ಗಳಿಗೆ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್, ದಟ್ ಈಸ್ ದ ಫಸ್ಟ್ ಸ್ಟೆಪ್, ವಿ ಹ್ಯಾವ್ ಟು ಕನ್ವರ್ಟ್ ದೆಮ್ ದ ಗಿವನ್ ಡಿ ಇಂಟು ದ ಸ್ಟ್ಯಾಂಡರ್ಡ್ ಲೀನಿಯರ್ ಡಿಫರೆನ್ಷಿಯಲ್ ಫಾರ್ಮ್ಸ್. ಸೊ ಈ ಫಾರ್ಮಿಗೆ ಈಗ ನಮಗೆ ತೆಗೆದಿದ್ದಾರೆ ಅಂದ್ರೆ ಇದು ಬೇಡ, ಆದ್ರೆ ನಾವು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋಣ. ಬಟ್ ಇದನ್ನ ನಾವು ಮ್ಯಾಕ್ಸಿಮಮ್ ಆಗಿ ಸಾಲ್ವ್ ಮಾಡೋದು ಇದೇ ಮೆಥಡ್. ಈ ಫಾರ್ಮಿಗೆ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದನ್ನ ಸಾಲ್ವ್ ಮಾಡಲಿಕ್ಕೆ ನಮಗೆ ಪರ್ಟಿಕ್ಯುಲರ್ ಮೆಥಡ್ ಇದೆ, ಆ ಮೆಥಡಿನ ಪ್ರಕಾರನೇ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ದೆನ್ ಹೌ ವಿ ಕ್ಯಾನ್ ಸಾಲ್ವ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್, ಯಾವ ಮೆಥಡ್ ಅಲ್ಲಿ ನಾವು ಅದನ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಗೊತ್ತು ಮಾಡ್ಕೊಳ್ಳೋಣ. I think in the last class, so I think the 2 problems are left over here. That is question number 14, exercise 9.5 alli question number 14 I think you have solved, but even though we shall solve these 2 examples. So question number 14, dy by dx minus y by x, so plus cosecant of y by x equal to 0, given that y equal to 0 when x equal to 1. So question number 14, exercise 9.5. So dy by dx minus y by x plus cosecant of y by x equal to 0. So given that y equal to 0 when x equal to 1. Given that y equal to 0 when x equal to 1. ಇದು ಹೋಮೋಜೀನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್. ಹಿಂದಿಂದ ನಾವು ಮಾಡ್ತಾ ಇರೋದು ಎಕ್ಸೈಸ್ 9.5, ಅದರಲ್ಲಿ 14th ಪ್ರಾಬ್ಲಮ್ ಇದೆ ಇಲ್ಲಿ. ಸೊ ಸೊಲ್ಯೂಷನ್, ಇದು ಶೋ ದಟ್ ಹೋಮೋಜೀನಿಯಸ್ ಅಂತ ಏನಿಲ್ಲ ಇದಕ್ಕೆ, ಜಸ್ಟ್ ವಿ ಆರ್ ಸಾಲ್ವ್ ಮಾತ್ರ ಮಾಡ್ಕೋಬೇಕು. ಸೊ dy by dx ಇಟ್ ಈಸ್ ಈಕ್ವಲ್ ಟು, ಈಗ ಟರ್ಮ್ಸ್ ಎರಡನ್ನ ಆ ಕಡೆಗೆ ತಗೊಂಡೋಗೋಣ, ದಟ್ ಈಸ್ y by x minus cosecant of y by x. So equation 1. So now this is in the form of, ಹೌದಾ, ಆಲ್ರೆಡಿ ಇದು ನಮಗೆ ಬಂದಿದೆ. ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಇದೆ. ಟೇಕ್
y by x equal to v or y equal to v into x. ಇದನ್ನ ನಾವು ಡೆರಿವೇಟಿವ್ ಮಾಡಿದ್ರೆ we get dy by dx equal to ಪ್ರಾಡಕ್ಟ್ ರೂಲ್ ಹಾಕಿ ಡೆರಿವೇಟಿವ್ ಮಾಡಬೇಕು. ಆಲ್ರೆಡಿ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಅದಕ್ಕೆ ಈಗ ಈಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಶನ್ 1 becomes, so dy by dx ಬದಲು v plus x into dv by dx equal to ಬಲಗಡೆ ಭಾಗಕ್ಕೆ ಬನ್ನಿ y by x ಬದಲು v minus of cosecant v. ಸೊ ಇದರಲ್ಲಿ v ಕ್ಯಾನ್ಸಲ್ ಆಗುತ್ತೆ. ನಾವು ವೇರಿಯಬಲ್ಸ್ಗಳನ್ನ ಸಪರೇಟ್ ಮಾಡ್ಕೊಳ್ಳಿ. ಸೊ ಸಪರೇಟಿಂಗ್ ದ ವೇರಿಯಬಲ್ಸ್ we get dv divided by cosecant v. So it is equal to dx minus dx by x. So ನಮಗೆ v ನ ಬಲಗಡೆಗೆ ತರಬೇಕಿತ್ತು, ಬಟ್ ಇಲ್ಲಿ ಆಲ್ರೆಡಿ ಅಲ್ಲೇ ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತಿದೆ. ಈಗ ಏನ್ ಮಾಡಬೇಕು ಅಂದ್ರೆ ವೇರಿಯಬಲ್ಸ್ಗಳನ್ನ ನಾವು ಸಪರೇಟ್ ಮಾಡ್ಕೋಬೇಕು. ಸೊ ವಿ ನೋ ದಟ್ 1 by that is sin v ಅಂತ ಬರ್ಕೋಬಹುದು. ಇದನ್ನ sin v. ಇಂಟಿಗ್ರೇಷನ್ ಆಫ್ sin v is ಮೈನಸ್ cos v. ಅದಕ್ಕೆ ಮೈನಸ್ ಅನ್ನ ಇಲ್ಲೇ ತಗೊಳ್ಳೋಣ. ಸೊ ಇಂಟಿಗ್ರಲ್ ಆಫ್ into dv equal to integral of dx divided by x. So integration of sin v is minus cos v. ಹಾಗಾಗಿ ಮೈನಸ್ ಇರೋದ್ರಿಂದ ಇದು cos v ಆಯ್ತು. cos v that is equal to ಬಲಗಡೆ ಭಾಗಕ್ಕೆ log modulus of x plus you take the integral constant as log c. Therefore cos of y by x, cos of y by x, it is equal to log modulus of x plus log c. So now you take this as equation 2. So ಈಗ equation 2 ಏನಿದೆ ನೋಡಿ, ಅದರಲ್ಲಿ ಇದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಸಾಲ್ವ್ ಮಾಡ್ಕೋಬೇಕು. ಏಕೆಂದ್ರೆ x ಮತ್ತೆ y ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಹಾಗಾಗಿ c ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. ಸೊ c ವ್ಯಾಲ್ಯೂನ ಕಂಡುಹಿಡ್ಕೊಂಡು ನಾವು ಅದನ್ನ ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಟು ಫೈಂಡ್ c, given that y equal to 0 and x equal to 1. ಸೊ ಅದನ್ನ ಈಗ ನಾವು ಈಕ್ವೇಶನ್ 2ಗೆ ಹಾಕಿ, ದಟ್ ಈಸ್ cos 0 ಡಿವೈಡೆಡ್ ಬೈ 1 ಅಂದ್ರೆ 0. cos 0 equal to log 1 to any base is 0 plus log c implies log c it is equal to cos 0 is 1. So ಈಗ log c ಬದಲು 1 ಅಂತ ಬರ್ಕೊಳ್ಳಿ. So therefore equation 2 becomes, equation 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. equation 2 becomes cos of y by x, it is equal to log modulus of x. So log c ಬದಲು 1. So now this is called as the particular solution of equation 1. or ಇದನ್ನ ನಾನು ಲಾಗಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ we know that log e to the base e is 1. ಅದಕ್ಕೆ log e, ಇದು e ಅಲ್ಲಿದೆ, ಅದಕ್ಕೆ ಇದನ್ನು e ಅಲ್ಲಿದೆ. Now this can be written as log ex ಅಂತ ಬರ್ಕೋಬಹುದು. So that is cos of y by x, it is equal to log ex. That is the particular solution of the given differential equation. That is question number 14. So question number 14 ಆಯ್ತು. ಈಗ you come for question number 15. Question number 15 ಗೆ ಬರೋಣ. That is, we have to solve the differential equation, that is 2xy plus y square minus 2x square into dy by dx equal to 0, given that y equal to 2 when x equal to 1. The given dE is 2xy plus y square minus 2x square into dy by dx equal to 0. So given that
given that x equal to y equal to 2 when x equal to 1. When x equal to 1. So now we have to solve this example. So dy by dx equal to f of x comma y ಆ ಫಾರ್ಮಿಗೆ ತರಬೇಕಿದು. ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ಅದು ಬಲಗಡೆಗೆ ತಗೊಂಡೋದ್ರೆ ಪಾಸಿಟಿವ್ ಆಗುತ್ತೆ ನೋಡಿ ಅದು. ದಟ್ ಈಸ್ 2x ಸ್ಕ್ವೇರ್ ಇಂಟು dy by dx ಈಕ್ವಲ್ ಟು ಇಲ್ಲೇ ಇರುತ್ತೆ. ದಟ್ ಈಸ್ 2xy ಪ್ಲಸ್ y square. So ಬರೀ dy by dx ಮಾತ್ರ ಇರಬೇಕು. Therefore dy by dx it is equal to ಇದರಿಂದ ಡಿವೈಡ್ ಮಾಡಿ 2x ಎರಡು ಕ್ಯಾನ್ಸಲ್ ಆಗುತ್ತೆ, y by x ಉಳಿಯುತ್ತೆ ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗಲ್ಲ, we get y square divided by 2x square. This is in the standard form. We have to take the substitution, that is y by x equal to v or y equal to v into x. ಈಗ ಅದನ್ನ ಡೆರಿವೇಟಿವ್ ಮಾಡಿಕೊಂಡು ಕಂಡುಹಿಡ್ಕೊಳ್ಳಿ. dy by dx equal to first function derivative of second function plus second function into derivative of first function. ಈಗ ಅದನ್ನ equation 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿ. therefore equation 1 becomes, ಸ್ವಲ್ಪ ಮೇಲಿಂದ ಬರೆಯೋಣಂತೆ. So therefore equation 1 becomes, equation 1 ಗೆ ಹಾಕಿ ಎಡಗಡೆ ಭಾಗ v plus x into dv by dx it is equal to ಬಲಗಡೆ ಭಾಗಕ್ಕೆ ಬನ್ನಿ v plus 1 by 2 into v square, half of v square ಅಂತ ಬರುತ್ತೆ, half of v square. So now we have to ನೋಡಿ ಒಂದು v ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ v ಕ್ಯಾನ್ಸಲ್ ಆಗುತ್ತೆ. ನಾವು ಈಗ ವೇರಿಯಬಲ್ಸ್ಗಳನ್ನ ಸಪರೇಟ್ ಮಾಡಿ. ದಟ್ ಈಸ್ dv divided by v square equal to, so dx ಮೇಲೆ ಹೋಗುತ್ತೆ, dx divided by 2x ಈ ತರ ಬರುತ್ತೆ. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ ನೋಡಿ, ಇಂಟಿಗ್ರಲ್ ಆಫ್ 1 by v square ಹೌದಾ, ಇದಕ್ಕೆ ಇಂಟಿಗ್ರಲ್ ಆಫ್ 1 by v square into dv, 1 by 2 constant, integral of 1 by x into dx ಹೌದಾ, x into dx plus log c, the integral constant. Here the integration of 1 by v square is 1 by v. We know that the derivative of 1 by x is minus 1 by x square. Therefore integral of 1 by x square is minus 1 by x ಆ ಫಾರ್ಮಲ್ಲಿ ಇದೆ ಅದು. So that is equal to 1 by 2 into log modulus of x plus log c. So ಈಗ ನಾವು v ಬದಲು y by x ಹಾಕೊಳ್ಳಿ, minus 1 divided by v ಅಂದರೆ y by x, x ಮೇಲೆ ಹೋಗುತ್ತೆ, that is minus x by y equal to 1 by 2 into log modulus of x plus log c. Now you take this as equation 2. Now equation 2 represents the general solution, but ನಮಗಿಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕಂಡುಹಿಡಿಯಲಿಕ್ಕೆ ಅವರು ಕೊಟ್ಟಿದ್ದಾರೆ. ಸೊ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಯು ಫೈಂಡ್ ಸಿ, ದೆನ್ ಅದಕ್ಕೆ ಮತ್ತೆ ವಾಪಸ್ ಈಕ್ವೇಷನ್ 2 ಹಾಕಿ ಅದನ್ನ ಕನ್ವರ್ಟ್ ಬರೀರಿ. ಸೊ ಟು ಫೈಂಡ್ ಸಿ ಗಿವನ್ ದಟ್ y equal to 2 and x equal to 1, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. x ವ್ಯಾಲ್ಯೂ 1 ಇದೆ ಮೇಲೆ, y ವ್ಯಾಲ್ಯೂ 2 ಇದೆ, minus 1 by 2. minus 1 by 2 equal to log 1 to any base is 0 plus log c. So therefore log c equal to minus 1 by 2. So aduna equation 2 ಹಾಕಿ, therefore
So equation 2 becomes minus x divided by y. It is equal to 1 by 2 into log modulus of x, log c value minus 1 by 2. Log c value ಎಷ್ಟು ಬರುತ್ತೆ minus 1 by 2. ಸೊ ಈಗ 2 LCM ತೆಗೆದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ದಟ್ ಈಸ್ minus 2x divided by y, it is equal to log modulus of x minus 1. So therefore 2x equal to cross multiply ಮಾಡಿ ಅಷ್ಟೇ ಆನ್ಸರ್ ಅದಕ್ಕೆ. That is cross multiply ಮಾಡ್ಕೊಂಡ್ರೆ we get minus 2x equal to y into log modulus of x minus 1, or 2x equal to y into 1 minus log modulus of x. So that is the general solution of the given DE, or even we can write this as y equal to 2x divided by 1 minus log modulus of x, where x should be not equal to 0 and x should be not equal to, because log e to the base e 1 ಆಗ್ಬಿಡುತ್ತೆ, ಅದಕ್ಕೆ x e ಆಗಿರಬಾರ್ದು, ಅವಾಗ 1 minus 1 0 ಆಗುತ್ತೆ, and x should be not equal to 0. x 0 y ಅವಾಗ ಏನಾಯ್ತು 0 ಆಗ್ಬಿಡುತ್ತೆ, ಅದಕ್ಕೆ it is not possible. Therefore x should be not equal to 0 and x should be not equal to e. So this represents the particular solution of the given differential equation. So that is the solution of the given D. ಸೊ ಇದರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಸೊ ಡಿ ಎಕ್ಸ್ ಬೈ ಡಿ ವೈ ಅಂತಿದೆ ನೋಡಿ, ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಐ ಥಿಂಕ್ ಇಟ್ ಈಸ್ ಕ್ವಶನ್ ನಂಬರ್ 16. A homogeneous DE of the form dx by dy equal to h of x by y can be solved by making the substitution. dx by dy ಇರೋದ್ರಿಂದ ಫಂಕ್ಷನ್ x by y ಇರುತ್ತೆ, take x by y equal to v or x equal to v into y. ಸೊ ಇದು ನಾವು ಸಬ್ಸ್ಟಿಟ್ಯೂಷನ್ ತಗೋಬೇಕು. ದಟ್ ಈಸ್ x equal to v into y. I think it is third option. ಅದಕ್ಕೆ ಆನ್ಸರ್ ಯಾವುದು? ಥರ್ಡ್ ಆಪ್ಷನ್. ಸೊ ಅದೇ ಥರನೇ ಇನ್ನೊಂದು 17th ಇದೆ. ಹಾಗಾಗಿ ಹೋಮೋಜೀನಿಯಸ್ ಯಾವುದು ಅಂತ ಕೇಳಿದರೆ ಅದನ್ನು ನೋಡಿಕೊಂಡು ಆನ್ಸರ್ ಬರೀರಿ. Which of the following is a homogeneous differential equation? ಸೊ ಅದನ್ನ ಏನಿದೆ ಅಲ್ಲ, dy by dx equal to lambda x plus lambda y ಅನ್ನೋ ಫಾರ್ಮಲ್ ಇದೆ ನೋಡಿ, ಆ ಫಾರ್ಮಲ್ ನೋಡಿಕೊಂಡು ಆನ್ಸರ್ ಅದನ್ನ ಸಾಲ್ವ್ ಮಾಡಿ. So now we shall go for the third method, which is called as the linear differential equation. Linear differential equation. That is a DE of the form, already ಹೇಳಾಗಿದೆಲ್ಲ explanation, dy by dx plus p of x into y. p of x ಅಂತ ಬರ್ಕೋಬಹುದು, ಬೇಕಾದ್ರೆ ಇದನ್ನ ನಾವು into y equal to q of x. ಅಂದ್ರೆ ವೇರ್ p of x, ಈಗ ನಾವು ಕಾನ್ಸ್ಟೆಂಟ್ ಫಂಕ್ಷನ್ ಅನ್ನ ಜನರಲ್ ಆಗಿ f of x equal to c ಅಂತ ತಗೊಳ್ತೀವಿ. f of x ಬದಲು p of x ಅಂತ ನಾವು ತಗೋಬಹುದು. ಬುಕ್ಕಲ್ಲಿ ಬರೇ p ಇದೆ, ಬೇಕಾದ್ರೆ ನಾವು ಈ ತರ ತಗೊಳ್ಳೋಣ ಅಷ್ಟೇ. ಈಕ್ವಲ್ ಟು q ವೇರ್
where P and Q, where P and Q are constants, or the functions, of x only. X only is known as a first order linear D. First order linear DE. So that is the linear DE ಮೊದಲನೇ ಫಾರ್ಮಲ್ಲಿ ಬರೆಯುವಂಥದ್ದು, ಇದು ಫಸ್ಟ್ ಒನ್. ಇದಕ್ಕೆ ಎಕ್ಸಾಂಪಲ್ಸ್ ತಗೊಳ್ಳಿ. ಎಕ್ಸಾಂಪಲ್ಸ್, ಫಸ್ಟ್ ಎಕ್ಸಾಂಪಲ್ ಈಸ್ dy by dx plus y equal to sin x. ಇಲ್ಲಿ ನೋಡಿ, ಇಲ್ಲಿ p of x into y ಅಂದರೆ p is 1 ಆಯ್ತು ಇಲ್ಲಿ, ಅಂದರೆ it is a constant function, whereas q is nothing but a trigonometric function. So now ಇದರಲ್ಲಿ ಬೇಕಾದ್ರೆ ಇಲ್ಲೇ ಬರೆಯೋಣ, p equal to 1, q equal to sin x. Second example here is you take dy by dx, so plus y by x equal to e to the power x. Here p function, p of x is 1 by x and q of x is e to the power x. So illi both p and q, they are the functions in terms of x only. y ಹೊರಗಿಡ್ಕೊಂಡು ಉಳಿದಿದ್ದೆಲ್ಲ ತಗೋಬೇಕು p ಗೆ. dy by dx plus y divided by x into log x, so equal to 1 by x. Here the function p is y na ಹೊರಗಿಡ್ಕೊಳ್ಳಿ 1 by x log x and q of x ಬಲಗಡೆ ಭಾಗದ್ದು it is equal to 1 by x. ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿಕೊಂಡು we have to first write the functions p of x as well as q of x. This is one of the form of the differential equation, linear differential equations. Now you come for the second type. Second type alli, that is a differential equation of the form that is dx divided by dy. So plus p of illi x ಆಗುತ್ತೆ, p of x equal to, ಇದು separate same ಅದೇ ಬರುತ್ತೆ, where p1 and q1 are constants ಅಥವಾ the functions of y only is known as a first order linear differential equation. So ಇನ್ನೊಂದು ಸಲ ಹೇಳ್ತೀನಿ ನೋಡಿ, a differential equation which is of the form dx divided by dy, so plus p1, ಅಲ್ಲಿ p ತಗೊಂಡಿದ್ದೀವಿ ಅದಕ್ಕೆ p1 of x equal to q1, where p1 and q1 are the constants function or they may be the functions in terms of y only, is known as a first order differential linear differential equation. So ಈಗ ಇದಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಬರ್ಕೊಳ್ಳೋಣ. That is example, first one is dx divided by dy plus x equal to cos y. ನೋಡಿ ಇಲ್ಲಿ ಫಂಕ್ಷನ್ y ಅಲ್ಲಿ ಬಂದಿದೆ, ಹಾಗಾಗಿ ಇಲ್ಲಿ p of y it is equal to 1, q of y equal to cos y. ಆ ಥರ ಬರ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ, ಬೇಕಾದ್ರೆ ಇಲ್ಲಾಂದ್ರೆ ಬರೀ ಪಿ ಕ್ಯೂ ಅಂತಾನು ತಗೋಬಹುದು, ಬಟ್ ಗೊತ್ತಿರಬೇಕು ಎಕ್ಸ್ ಹೊರಗಿರ್ಬೇಕು ಅವಾಗ. ಎರಡನೇದು dx divided by dy minus 2x divided by y equal to y square into e to the power minus y. ಈಗ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ನಮಗೆ ಇಲ್ಲಿ ಯಾವಾಗಲೂ ಪ್ಲಸ್ಸೇ ಇರಬೇಕು ನೋಡಿ, ಎಕ್ಸ್ ಹೊರಗಿಡ್ಕೊಳ್ಳಿ,
ಅವಾಗ ಗೊತ್ತಾಗತ್ತೆ. ನಾವು ಹಿಯರ್ ಪಿ ಆಫ್ ವೈ ಈಕ್ವಲ್ ಟು -2 ಡಿವೈಡೆಡ್ ಬೈ ವೈ ಆ್ಯಂಡ್ ಕ್ಯೂ ಆಫ್ ವೈ ಅಂದರೆ ಬಲಗಡೆ ಭಾಗ ಫಂಕ್ಷನ್ ಇಟ್ ಈಸ್ ಈಕ್ವಲ್ ಟು y² ಇಂಟು e⁻⁻y. ಸೊ ಯಾವಾಗಲೂ ನಾವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಕೊಟ್ಟಿರುವಂತಹ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಂದು ನಂತರ ಪಿ ಆಫ್ ಫಂಕ್ಷನ್ಸ್ಗಳು ಬರ್ಕೋಬೇಕು. ಪಿ ಆಫ್ ಎಕ್ಸ್ ಫಂಕ್ಷನ್ ಯಾವುದು, ಕ್ಯೂ ಆಫ್ ಎಕ್ಸ್ ಫಂಕ್ಷನ್ ಯಾವುದು ಅಂತ ಬರ್ಕೊಂಡ ನಂತರನೇ ಅದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಇದಕ್ಕೆ ಇಲ್ಲಿ ಪರ್ಟಿಕ್ಯುಲರ್ ಮೆಥಡ್ ಇದೆ ಇದನ್ನು ಸಾಲ್ವ್ ಮಾಡಲಿಕ್ಕೆ. ಸೊ ಆ ಮೆಥಡ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲೊಂದು ಜನರಲ್ ಫಾರ್ಮುಲಾನ ಇಲ್ಲಿ ನಾವು ಬರಿತೀವಿ. ಸೊ ಆ ಜನರಲ್ ಫಾರ್ಮುಲಾ ಪ್ರಕಾರ ಈಗ ನಾನು ನಿಮಗೆ ಡೈರೆಕ್ಟಾಗಿ ಆ ಥಿಯರಿ ಪ್ರೊಸೀಜರನ್ನು ಹೇಳಿದ್ರೆ ಗೊತ್ತಾಗಲ್ಲ. ಫಸ್ಟ್ ಒಂದು ಎಕ್ಸಾಂಪಲಲ್ಲಿ ತೋರಿಸ್ತೀನಿ ನೋಡಿ, ಅವಾಗ ನಿಮಗದು ಮೆಥಡ್ ಗೊತ್ತಾಗುತ್ತೆ. ಸೊ ಅದು ಒಂದು ಎಕ್ಸಾಂಪಲ್ ಅಂತಂದರೆ ಯು ಟೇಕ್ ದ ಫಂಕ್ಷನ್ ದಟ್ ಈಸ್ ವಿ ಹ್ಯಾವ್ ಟು ಸಾಲ್ವ್. ಹಾಗೇನೆ ಗೊತ್ತು ಮಾಡ್ಕೊಳ್ಳಿ ಅಷ್ಟೇ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ dy by dx, ಸೊ -y ಈಕ್ವಲ್ ಟು cos x. ನೋಡಿ dy by dx ಹಂಗೆ ಗೊತ್ತು ಮಾಡ್ಕೊಳ್ಳಿ, -y ಈಕ್ವಲ್ ಟು cos x. ಇದನ್ನೇನು ಬರ್ಕೊಳಕ್ಕೆ ಹೋಗಬೇಡಿ. ನಾವು ದಿಸ್ ಈಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಈ ಥರ ಬರ್ಕೊಳ್ತೀವ, dy by dx ಪ್ಲಸ್ ಆಫ್ -1 ಇಂಟು y ಈಕ್ವಲ್ ಟು cos x. ಸೊ ಒಂದೇ y ಇದೆ, ಹಾಗಾಗಿ ಇದು ಫಸ್ಟ್ ಫಾರ್ಮಲ್ಲಿ ಇದೆ ಇದು. ಸೊ ಹಿಯರ್ p ಆಫ್ x ಈಕ್ವಲ್ ಟು -1 ಆ್ಯಂಡ್ q ಆಫ್ x ಈಕ್ವಲ್ ಟು cos x. ಸೊ ಇಲ್ಲಿ ಒಂದು ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಕಂಡುಹಿಡ್ಕೊಳ್ತೀವಿ. ಅದು ಮುಂದೆ ನಿಮಗೆ ಪ್ರೊಸೀಜರಲ್ಲಿ ಗೊತ್ತಾಗುತ್ತೆ. ಅದರ ಪ್ರಕಾರ ಅದು ಬರುತ್ತದು ಆನ್ಸರು. ಆದರೆ ಇಲ್ಲಿ ತೋರಿಸ್ತೀನಿ ಹೇಗೆ ಅದು ಆನ್ಸರ್ ಬರಬೇಕಲ್ಲ, ಡೈರೆಕ್ಟ್ ಮಾಡಿದ್ರೆ ಗೊತ್ತಾಗಲ್ಲ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ IF ಅಂತ ಶಾರ್ಟ್ ಫಾರ್ಮಲ್ಲಿ ಬರಿತೀವಿ. ಇದನ್ನ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಇದೆ, e⁻⁻⁻ ಆಫ್ ದ ಫಂಕ್ಷನ್ p ಆಫ್ x ಇಂಟು dx. ಇದನ್ನು ತಗೋಬೇಕು ನಾವು. ದಿಸ್ ಈಸ್ ಈಕ್ವಲ್ ಟು e⁻, ಸೊ ಇಂಟಿಗ್ರಲ್ ಆಫ್ -1 ಇಂಟು dx ದಟ್ ಈಸ್ ಈಕ್ವಲ್ ಟು e⁻⁻x ಅಂತ ಬರುತ್ತೆ. ಸೊ e⁻⁻x. ನಾವು ಯು ಟೇಕ್ ದಿಸ್ ಆಸ್ ಈಕ್ವೇಶನ್ 1. ಸೊ ಇದು ಎರಡನೇ ಸ್ಟೆಪ್ಪಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ಕಂಡುಹಿಡ್ಕೋಬೇಕು. ಈಗ ಆ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ಈಕ್ವೇಶನ್ 1ಗೆ ನಾವು ಎರಡೂ ಕಡೆಗೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ both side in equation 1, then we get e⁻⁻x into dy by dx minus y into e⁻⁻x equal to e⁻⁻x into cos x. ಈ ಥರ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ನಾವು ಎರಡೂ ಕಡೆಗೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಯಾಕೆಂದ್ರೆ ಅಲ್ಲಿ ನಾನು ಫಾರ್ಮುಲಾ ಇದನ್ನು ಕಂಡುಹಿಡಿಯಬೇಕಾದ್ರೆ ಈ ಟರ್ಮನ್ನು ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದೆ ಅಂತ ನಾವು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಫಾಲೋ ಮಾಡ್ಕೊಳ್ತೀವಿ. ಸೊ ಎಡಗಡೆ ಭಾಗ ಅಬ್ಸರ್ವ್ ಮಾಡಿ, LHS ಇಟ್ ಈಸ್ ನಥಿಂಗ್ ಬಟ್ ದ ಡೆರಿವೇಟಿವ್ ಆಫ್ y ಇಂಟು e⁻⁻x ಇದೆ ನೋಡಿ. It is the derivative of the function that is y into e⁻⁻x. ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕಿ ಡೆರಿವೇಟಿವ್ ಮಾಡಿ. ಸೊ ಫಸ್ಟ್ ಫಂಕ್ಷನ್ ಇದನ್ನು ತಗೊಂಡಿದ್ದಾರೆ ಅವರು, ಇದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂದರೆ dy by dx ಪ್ಲಸ್ ಸೆಕೆಂಡ್ ಫಂಕ್ಷನ್ y ಹಾಗೆ ಇದೆ. ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಅಂದರೆ e⁻⁻x ಅಂದ್ರೆ ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲಿ g ಆಫ್ x ಅಂತ ಇದು ಈಕ್ವಲ್ ಟು g ಆಫ್ x ಅಂತ ತಗೊಳ್ತೀವಿ. ಹಾಗಾಗಿ ಸೊ ನಾವು ಇಟ್ ಈಸ್ ನಥಿಂಗ್ ಬಟ್
ದ ಡೆರಿವೇಟಿವ್ ಆಫ್ ಸಮ್ ಫಂಕ್ಷನ್ ಅಂತಂದ್ರೆ ಅಲ್ಲಿ ಬರುತ್ತೆ ಆ ಥರ, ಅಂದ್ರೆ ಇದು ಬಂತು ನೋಡಿ ಅಲ್ಲಿ. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಈಗ ನಮಗೆ ಇದರ ಆನ್ಸರ್ ಬರಬೇಕಾದ್ರೆ ನಾವು ಇಂಟಿಗ್ರೇಟ್ ಬೋತ್ ಸೈಡ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಟಿಂಗ್ both side, integration derivative gets cancelled. We get y into e to the power minus x equal to integral of e to the power minus x into cos x. ಈಗ ಬಲಗಡೆ ಭಾಗ ನಾವು ಸಾಲ್ವ್ ಮಾಡಿ ಇಂಟಿಗ್ರೇಷನ್ ಮಾಡಿ ಅದರ ಆನ್ಸರ್ ಅನ್ನ ಕಂಡುಹಿಡಿಯಬೇಕು. ನೋಡಿ ಇಲ್ಲಿ dy by dx ಇದೆ, ಹಾಗಾಗಿ ಇದನ್ನ ಇಂಟಿಗ್ರೇಷನ್ ಮಾಡಿದಾಗ ನಮಗೆ ಫಾರ್ಮುಲಾ ಲಾಸ್ಟ್ ಸ್ಟೆಪ್ ಅಲ್ಲಿ y ಉಳ್ಕೊಳ್ಳುತ್ತೆ, y ಬರಬೇಕು, y ಇರುತ್ತೆ. y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಅದೇ dx by dy ಇದ್ರೆ x ಉಳಿಯುತ್ತೆ, x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಇದೇ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ನಾವು ಡೈರೆಕ್ಟ್ ಫಾರ್ಮುಲಾ ಬರೀಬೇಕಾದ್ರೆ ಈ ಫಾರ್ಮಲ್ ಇರುವಂತಹ ಡಿಫರೆನ್ಷಿಯಲ್ ಈಕ್ವೇಶನ್ ಸೊಲ್ಯೂಷನ್ ಅಂದ್ರೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ equal to integral of the function q of x into integrating factor. ಅದನ್ನು ಇಂಟಿಗ್ರೇಷನ್ ಮಾಡಿ ಆನ್ಸರ್ ಅನ್ನ ನಾವು ಕಂಡುಹಿಡಿಯಬೇಕು. ಅಂದ್ರೆ ನಾನು ಈ ಸ್ಟೆಪ್ ನಲ್ಲಿ ನಾವು ಡೈರೆಕ್ಟ್ ಆಗಿ ಹೇಳಿ ಜನರಲ್ ಆಗಿ ತಗೊಳ್ತೀವಿ. ದಿಸ್ ರೆಪ್ರೆಸೆಂಟ್ಸ್, ಸೊ ಸಮ್ ಯಾವುದೋ ಫಂಕ್ಷನ್ನಿನ ಡೆರಿವೇಟಿವ್ ಪಾರ್ಟ್ ಇಲ್ಲಿರುತ್ತೆ ಅಂತ ಅರ್ಥ ಅದು. ಸೊ ಅದು ಅಲ್ಲಿ ನಾವು ಡೈರೆಕ್ಟ್ ಬರ್ಕೊಳ್ತೀವಿ, ಅದು ಗೊತ್ತಾಗ್ಬೇಕಲ್ಲ, ಅದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಅಲ್ಲಿ ಅದನ್ನ ತೋರಿಸಿದೀವಿ ಯಾವ ತರ ಅದನ್ನ ಕನ್ಸಿಡರ್ ಆಗುತ್ತೆ ಅಂತ. ಈಗ ನಾವು ಜನರಲ್ ಆಗಿ ಇದನ್ನ ಸೊಲ್ಯೂಷನ್ ಅನ್ನ ಹೇಗ್ ಬರುತ್ತೆ ಅಂತ, ಯಾಕಂದ್ರೆ ಡೈರೆಕ್ಟ್ ಫಾರ್ಮುಲಾ ಹಾಕೋಕ್ಕಿಂತ ಮುಂಚೆ ನಮಗೆ ಹೇಗೆ ಇದು ಬರುತ್ತೆ ಅಂತ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ಹೆಡಿಂಗ್ ಅಲ್ಲಿ ಟು ಸಾಲ್ವ್ the first order linear DE, to solve the first order linear DE. ಈ ಫಾರ್ಮುಲಾ ಕಂಡಿಡ್ಕೊಂಡ್ಮೇಲೆ ಎಕ್ಸಾಂಪಲ್ಸ್ ಮಾಡೋದು ಈಸಿಯಾಗಿ ಫಾಸ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ we have to write the given DE in the form of P of y equal to Q. ಈ ಫಾರ್ಮಲ್ ಬರ್ಕೊಳ್ಳಿ, ಇಲ್ಲ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗೋದಾದ್ರೆ P of x into Q of x ಅಂತಾನೆ ತಗೊಳ್ಳಿ, ವೇರ್ P and Q are the functions of x and in terms of x only, or they may be the constant functions. So here P of x and Q of x are the functions. They may be constant functions or they may be so in terms of y only. So now we have to multiply both sides by the function g of x. ಈಗ ಆ g of x ಅನ್ನೇ ನಾವು ಏನ್ ಬರುತ್ತೆ ಅಂತ ಆನ್ಸರ್ ಅನ್ನ ಕಂಡುಹಿಡ್ಕೊಳ್ತೀವಿ. The next is multiply both side by g of x, by the function that is g of x. So multiply both side by the function g of x. Now g of x into dy by dx plus g of x into p of x into y equal to g of x into q of x. G of x into q of x, you take this as equation 2. Now we have to choose g of x in such that, choose the function g of x such that RHS
RHS becomes a derivative of RHS becomes a derivative of RHS becomes a derivative of y into g of x. ಇದ್ರದ್ದು. So y into g of x. RHS becomes the derivative of y into g of x. That is g of x into dy by dx plus g of x into p of x into y equal to, ಈಗ RHS becomes the derivative of y into g of x. RHS, it must be, we have to choose the function g of x. ಅದರದೇ ನಾವೀಗ g of x ಅನ್ನೇ ಕಂಡುಹಿಡಿತಾ ಇರೋದು. ಏನು ಬರುತ್ತೆ ಅಂತ ಈಗ, that is g of x into dy by dx plus g of x into p of x into y equal to, ಅದಕ್ಕೆ ಪ್ರಾಡಕ್ಟ್ ರೂಲ್ ಹಾಕಿ ಮಾಡಿ, ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ dy by dx. g of x into dy by dx, ಆ ಕಡೆ ಈ ಕಡೆ ಇದು ಕ್ಯಾನ್ಸಲ್ ಆಗುತ್ತೆ. ನಮಗೆ ಬೇಕಾಗಿರೋದು g of x ಬೇಕು. ದಟ್ ಈಸ್ p of x into g of x into y equal to y into g dash of x. y ಕ್ಯಾನ್ಸಲ್ ಆಗುತ್ತೆ. therefore g of p of x equal to, therefore p of x, I think p of x equal to ಏನು ಬಂತು ನನಗೆ ಅವಾಗ, g dash of x divided by g of x ಅಂತ ಬಂತು. p of x equal to g dash of x divided by g of x. Now we have to integrate both side. ಎರಡೂ ಕಡೆಗೂ ಇಂಟಿಗ್ರೇಷನ್ ಮಾಡಿ, ಯಾಕೆಂದರೆ ನನಗೆ ಬೇಕಾಗಿರೋದು ಫಂಕ್ಷನ್ನು g of x ಏನು ಅಂತ ಬೇಕಿಲ್ಲಿ. ಅದಕ್ಕೆ we have to integrating both side. ಹೌದಾ, ಇಂಟಿಗ್ರೇಟಿಂಗ್ both side with respect to x, we get integral of p of x into dx equal to integral of g dash of x divided by g of x into dx. We know that f dash x divided by f of x ಅಂದ್ರೆ ಇದರ ಆನ್ಸರು log modulus of g of x to base e. So p of x into dx implies definition of logarithm ಪ್ರಕಾರ g of x equal to e to the power integration of p of x into dx. ನೋಡಿ, ಈಗ ನನಗೆ ಈ g of x ಅನ್ನೋದು ಗೊತ್ತಾಯಿತು. ಸೊ g of x equal to e to the power integral of p of x into dx. ಈಗ ಈಕ್ವೇಶನ್ 1 ಅಲ್ಲಿ ನಾವೇನು ಮಾಡಿದ್ವಿ, 2 ಅಲ್ಲಿ g of x ಅಂತ ತಗೊಂಡಿದ್ದೀವಲ್ಲ, ಅದಕ್ಕಲ್ಲಿ ಆ ಜಾಗಕ್ಕೆ ಹಾಕ್ಕೋಬೇಕು. ಸೊ ನಾವು here we have to multiply equation 1 by ಅಂದ್ರೆ ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಕಂಡಿಡಿದ ಮೇಲೆ ಇದನ್ನೇ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತೀವಿ. ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಅಲ್ಲ ಅದಕ್ಕೆ ಹಾಕ್ಕೋಬೇಕು. ಸೊ therefore multiply by on multiplying equation 1 by g of x equal to e to the power integral of p of x into dx. So into dx
the LHS becomes the LHS becomes the LHS becomes the derivative of ಅವಾಗಲೇ ಎಕ್ಸಾಂಪಲ್ ಅಲ್ಲಿ ತೋರಿಸಿದ್ವಿ ನೋಡಿ derivative of some function integrating factor ಅನ್ನ ಕಂಡುಹಿಡಿದು ಮಲ್ಟಿಪ್ಲೈ ಮಾಡಿದ್ವಲ್ಲ so then it becomes the derivative of some function of x and y x ಇರಬಹುದು ಅಥವಾ y ಇರಬಹುದು here comma the function g of x equal to e power integral of p of x into dx is called the integrating factor is called the integrating factor is called the integrating factor denoted by if of the given differential equation. So ಈಗ equation 1 ಗೆ ಹಾಕಿ ಅವಾಗ ಏನಾಗುತ್ತೆ ನೋಡಿ therefore equation 1 becomes therefore ಜನರಲ್ ಆಗಿ ಮಾಡ್ತಾ ಇದೀವಿ therefore equation 1 becomes instead of g of x we have to write it as e to the power integral of p of x into dx into dy by dx plus the function is p of x into integral of p of x into dx into y that is equal to q of x into e to the power integral of into dx ಎರಡು ಕಡೆಗೂ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು so now the left side it represents d by dx of y into e to the power integral of p of x into dx ಅವಾಗಲೇ ಅದಕ್ಕೆ ಎಕ್ಸಾಂಪಲ್ ಅಲ್ಲಿ ತೋರಿಸಿದ್ ನಾನು that is q of x into e power integration of p of x into dx ಈಗ ನಾವು ಇಂಟಿಗ್ರೇಟ್ ಬೋತ್ ಸೈಡ್ ಮಾಡಬೇಕು we have to integrate both side ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಕಂಡುಹಿಡಿದಾದ್ಮೇಲೆ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆಯಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು ಎಡಗಡೆ ಭಾಗ ಯಾವುದೋ ಒಂದು ಫಂಕ್ಷನಿನ ಡೆರಿವೇಟಿವ್ ಪಾರ್ಟ್ ಇರುತ್ತೆ ಅದಕ್ಕೆ ಅದನ್ನ ಡಿ ಬೈ ಡಿ ಎಕ್ಸ್ ಅಂತ ಬರೆದು ಈಗ ಇಂಟಿಗ್ರೇಷನ್ ಮಾಡಬೇಕು ಇಂಟಿಗ್ರೇಷನ್ ಡೆರಿವೇಟಿವ್ ಕ್ಯಾನ್ಸಲ್ ಆಗುತ್ತೆ ವಿ ಗೆಟ್ y into e to the power integration of p of x into dx equal to ಬಲಗಡೆ ಭಾಗ integral of q of x into plus integral constant add ಮಾಡ್ಕೊಳ್ತೀವಿ ಸೊ ಈಗ therefore y equal ಅನ್ನೋ ಫಾರ್ಮಿಗೆ ಇದು ಆನ್ಸರ್ನ ಕೊನೆ ಸ್ಟೆಪ್ ಅಲ್ಲಿ ನಾವು ಬರೀಬೇಕು ಅಂದ್ರೆ ಡಿವೈಡ್ ಬೋತ್ ಸೈಡ್ ಬೈ ಎರಡೂ ಕಡೆಗೂ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂದ ಡಿವೈಡ್ ಮಾಡ್ಕೊಳ್ಳೋಣ ಸೊ ಎರಡೂ ಕಡೆಗೂ ಅದರಿಂದ ನಾವು ಡಿವೈಡ್ ಮಾಡಿದ್ರೆ ಪ್ಲಸ್ ಸಿ ದೆನ್ ಇಟ್ ಬಿಕಮ್ಸ್ y equal to it becomes y divide ಮಾಡ್ಕೊಳ್ಳಿ ಅವಾಗ y equal to e to the power divide ಮಾಡಿದಾಗ ಅದು ಮೇಲೆ ಇಂಡೆಕ್ಸ್ ಬರೆದ್ರೆ ಮೈನಸ್ into q of x into e to the power integral of into dx plus c divided by plus c is the general solution of
ಗಿವನ್ ಡಿ ಇ. ಸಿಗೂ ಡಿವೈಡ್ ಮಾಡ್ಕೋಬೇಕು ಅದನ್ನ. ಸೊ ಡಿವೈಡೆಡ್ ಬೈ ಅಥವಾ ಸಿ ಇಂಟು dx. So that is the general solution of the given differential equation. So the steps involved ಇಷ್ಟೊಂದೆಲ್ಲ ನಾವು ಮಾಡೋ ಬದಲು ಈಗ ಇದನ್ನೆಲ್ಲ ನಮಗೆ ಅವಶ್ಯಕತೆ ಇಲ್ಲ, ನಿಮಗೆ ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರನೇ ನಾವು ಅದನ್ನು ಬರ್ದಿರೋದು. ಈಗ ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಜಿ ಆಫ್ ಎಕ್ಸ್ ಅಂದ್ರೆ ಇದೇ ನನಗೆ ಆನ್ಸರ್ ಬರುತ್ತೆ ಅಂತ ತೋರಿಸ್ಕೊಂಡಿರೋದು. ದಟ್ ಈಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಜಿ ಆಫ್ ಎಕ್ಸ್ ಅಂತ ತಗೊಂಡಿದ್ವಿ. ಜಿ ಆಫ್ ಎಕ್ಸ್ ಈಕ್ವಲ್ ಟು ಇ ಟು ದಿ ಪವರ್ ಇಂಟಿಗ್ರಲ್ ಆಫ್ ದ ಫಂಕ್ಷನ್ ಪಿ ಆಫ್ ಎಕ್ಸ್ ಅಂತ ನಾವು ಅದನ್ನ ಅಲ್ಲಿ ಕಂಡಿಡಿದು ಮಾಡಿರೋದಿದೆ. ಕಂಡಿಡ್ದಾದ್ಮೇಲೆ ಈಕ್ವೇಶನ್ 1ಗೆ ಮಲ್ಟಿಪ್ಲೈ ಮಾಡಿಕೊಂಡು ಮಾಡಿದ್ದೀವಿ. ಈಗ ಫಸ್ಟ್ 1ಗೆ ಟು ಸಾಲ್ವ್ dy by dx plus p of x into y equal to q of x. So what are the steps involved? The first step is write the given DE in the form dy by dx equal to plus p of x into y equal to q of x. ಎರಡನೇ ಸ್ಟೆಪ್ ಅಲ್ಲಿ ಪಿ ಆಫ್ ಎಕ್ಸ್ ಮತ್ತೆ ಕ್ಯೂ ಆಫ್ ಎಕ್ಸ್ ಬರ್ಕೊಂಡು ಆದ್ಮೇಲೆ we have to find the integrating factor. Find the integrating factor given by e power integral of p of x into dx. The third step ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಕಂಡಿಡಿದಾದ್ಮೇಲೆ ಅದರ ಆನ್ಸರ್ ಅನ್ನ ಕಂಡಿಡ್ಕೊಂಡ್ಮೇಲೆ ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. The solution of DE1 is given by ಹೌದಾ, dy by dx ಇರೋದ್ರಿಂದ y ಉಳ್ಕೊಳ್ಳುತ್ತೆ, ಡೆರಿವೇಟಿವ್ ಇಂಟಿಗ್ರೇಷನ್ ಕ್ಯಾನ್ಸಲ್ ಆಗಿ y ಇಂಟು ಅದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಲ್ಟಿಪ್ಲೈ ಆಗಿರುತ್ತೆ ಈಕ್ವಲ್ ಟು ಇಂಟಿಗ್ರಲ್ ಆಫ್ the function q of x into the integrating factor into dx plus the integral constant. ಈಗ ನಾವೇನ್ ಮಾಡ್ಬೇಕಂದ್ರೆ ಬಲಗಡೆ ಭಾಗನ ಇಂಟಿಗ್ರೇಷನ್ ಮಾಡಿ ಆನ್ಸರ್ ಅನ್ನ ಬರೆಯಬೇಕು. dy by dx ಇದ್ರೆ y ಬರುತ್ತೆ, dx by dy ಇದ್ರೆ x ಬರುತ್ತೆ. x ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಾವೇನ್ ಮಾಡ್ತೀವಿ, ಸೆಕೆಂಡ್ ಸ್ಟೆಪ್ ಅಲ್ಲೇನೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಕಂಡಿಡಿದು ಆನ್ಸರ್ ಅನ್ನ ಬರೀತೀವಿ. ಈಗ ಎರಡನೇದು ಟು ಸಾಲ್ವ್ ಗೊತ್ತು ಮಾಡ್ಕೊಳ್ಳಿ ಅಷ್ಟೇ. dx ಡಿವೈಡೆಡ್ ಬೈ dy ಪ್ಲಸ್ p of y into x equal to q of y. The first step is write the given DE in the above form. Next, find the integrating factor which is given by e power integral of p of y into dy. Then we have to the solution of the above DE is given by ಅಲ್ಲಿ dx by dy ಇರೋದ್ರಿಂದ x ಬರುತ್ತೆ,
x into the integrating factor equal to ಬಲಗಡೆ ಭಾಗ, that is integration of q of y into integrating factor into dy, so plus integral constant. ಅಲ್ಲಿ dy ಯಾಕೆ ಬರುತ್ತೆ ಅಂದರೆ q of y ಅಂದರೆ ಫಂಕ್ಷನ್ ಆಫ್ y ಇರುತ್ತೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೂಡ y ಅಲ್ಲೇ ಇರುತ್ತೆ, ಹಾಗಾಗಿ dy ಅಂತ ಬರೀಬೇಕು ಪ್ಲಸ್ ದ ಇಂಟಿಗ್ರಲ್ ಕಾನ್ಸ್ಟೆಂಟ್. ಸೊ ದೀಸ್ ಆರ್ ದ ಸ್ಟೆಪ್ಸ್ involved to solve the given differential equation, that is of the linear form. So linear form ಅಲ್ಲಿರುವಂತಹ ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಈ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಬೇಕು. ಒಂದೆರಡೇ ಪ್ರಾಬ್ಲಮ್ಸ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತದೆ ಥಿಯರಿ. Now we have to solve first worked examples ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. That is find the general solution of the dE y minus y dy by dx minus y equal to cos x. ಇಲ್ಲಿ ಬಲಗಡೆ ಭಾಗನ ನೀವು ಆನ್ಸರ್ ಮಾಡೋದೇ ಇಂಪಾರ್ಟೆಂಟ್. ಇಲ್ಲಿ ಇಂಟಿಗ್ರೇಷನ್ ಮತ್ತೆ ಆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅದನ್ನ ಕಂಡುಹಿಡಿಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ಸೊಲ್ಯೂಷನ್, ವಿ ಹ್ಯಾವ್ ಟು ರೈಟ್ ದ ಗಿವನ್ ಡಿ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಇಲ್ಲಿ ಯಾವಾಗಲೂ ಪ್ಲಸ್ ಇರಬೇಕು, y equal to cos x. Now you compare this with here p of x, it is equal to minus 1, which is a constant function, and q of x is nothing but cos x. Second step is we have to find the integrating factor given by, so e to the power integral of p of x into dx, integral of minus 1 into dx. So integration of 1 dx ಇರೋದ್ರಿಂದ x ಆಗುತ್ತೆ. Therefore the integrating factor is nothing but e to the power minus x. Next, the solution of d1 is given by, you first you write the formula. dy by dx ಇರೋದ್ರಿಂದ y ಉಳ್ಕೊಳ್ಳುತ್ತೆ, y into integrating factor equal to integration of, ಎರಡೂ ಕಡೆಗೂ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಬಲಗಡೆ ಭಾಗ ನಾವು ಮತ್ತೆ ಇಂಟಿಗ್ರೇಷನ್ ಮಾಡೋದಿರುತ್ತಿದ್ರಲ್ಲಿ. ಸೊ ದಟ್ ಈಸ್ y into e to the power minus x equal to integral of e to the power integrating factor first ಬರೀತಿದ್ದೀನಿ, q of x ಅಂದ್ರೆ cos x into dx. Take this as equation 2. ಯಾವಾಗಲೂ ಈ ತರ ಫಂಕ್ಷನ್ ಬಂದ್ರೆ ಇಲ್ಲೇ ನಾವು ಆನ್ಸರ್ ಮಾಡಕ್ ಬರಲ್ಲ, ಸಪರೇಟ್ ಆಗಿ ಅದನ್ನ I ಅಂತ ತಗೊಂಡು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು. That is I equal to first function integration of second function minus integral of integration of second function into derivative of first function. E to the power minus x derivative is minus e to the power minus x into dx. ಇದನ್ನ ಮತ್ತೊಂದ್ಸಲ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿ. That is I equal to e to the power minus x into sin x plus
integration by parts, first function into integration of second function minus integration of second function into derivative of first function again into dx. ಈಗ ದಟ್ ಈಸ್ I ಈಕ್ವಲ್ ಟು ಇವೆರಡರಲ್ಲಿ e ಟು ದಿ ಪವರ್ ಮೈನಸ್ ಎಕ್ಸ್ ಕಾಮನ್ ತೆಗೆದ್ರೆ ವಿ ಗೆಟ್ sin x ಮೈನಸ್ ಕಾಸ್ ಎಕ್ಸ್. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ನೋಡಿ ಇದನ್ನು ಅಬ್ಸರ್ವ್ ಮಾಡಿ. ಸೊ ಸೇಮ್ ನಮಗೆ ಐ ಅಂತಾನೆ ಆಗುತ್ತದು. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಐ ಎಡಗಡೆಗೆ ಬಂದರೆ 2i ಆಗುತ್ತೆ. ದೇರ್ ಫೋರ್ 2i ಈಕ್ವಲ್ ಟು e to the power minus x into sin x minus cos x. So therefore I equal to, ಈಗ I ಏನು ಬರುತ್ತೋ ಅದನ್ನ ನಾವೇನು ಮಾಡಬೇಕು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. Therefore I equal to e power minus x divided by 2 into sin x minus cos x. Therefore equation 2 becomes y into e to the power minus x equal to adra integration in answer into sin x minus cos x divided by 2 plus the integral constant that is c. So that is now, therefore y equal to, divide ಮಾಡೋಣ. therefore y equal to, so first term ಅಲ್ಲಿ cancel ಆಗುತ್ತೆ. sin x minus cos x divided by 2 plus c divided by e power minus x, or y equal to sin x minus cos x, so divided by 2 plus c into e to the power plus x. So now that is the general solution of the given DE. Now you take another example. ಇದು ಸಿಂಪಲ್ ಇದೆ. ಯಾವಾಗಲೂ ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದಾಗ ಅದನ್ನ ಸಪರೇಟ್ ಆಗಿ ಐ ಈಕ್ವಲ್ ಅಂತ ತಗೊಂಡೆ ಆನ್ಸರ್ ಮಾಡಬೇಕು. ನಾವು ಸೆಕೆಂಡ್ ಒನ್ ಈಸ್ ಸಾಲ್ವ್ x into dy by dx plus 2y equal to x square where x not equal to 0. ಸೊ ಈಗ ಇದನ್ನ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ ನಾವು ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಫಸ್ಟ್ ಬರೀರಿ ಅದನ್ನು. ಸೊ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆಯೋದಾದರೆ ಬರೀ dy by dx ಮಾತ್ರ ಇರಬೇಕು. ಸೊ ಸೊಲ್ಯೂಷನ್, ಸೊ dy by dx ಡಿವೈಡ್ ಬೈ x ಮಾಡಿ dy by dx plus 2 divided by x into y equal to x. So equation 1, now you compare here p of x equal to 2 divided by x and q of x equal to x. This is the first step. Second step is integrating factor equal to e power integration of p of x into dx, that is equal to e to the power integral of 2 divided by x into dx. e to the power 2 constant ಹೊರಗೆ ಬರ್ಕೊಳ್ಳಿ. integration of 1 by x is log x. ಈಗ x ಅನ್ನ ಪವರಿಗೆ ತಗೊಂಡೋಗಿ, that is equal to e to the power log x square to the base e equal to x square. The integrating factor, it is nothing but x square. ಈಗ ಸೊಲ್ಯೂಷನ್ ಇಂದ ಫಾರ್ಮುಲಾ ಬರ್ಕೊಳ್ಳಿ. The solution of
third step, the solution of DE1 is given by y into integrating factor equal to integral of q of x into integrating factor into dx, that is y into x square integral of q of x andre x into x square into dx, that is x square into y equal to integral of x cube into dx, that is equal to x to the power 4 divided by 4 plus c. Therefore y equal to divide by x square ಮಾಡಿ x square divided by 4 plus c divided by x square, or this can also be written as x square by 4 plus c into x to the power minus 2 is the general solution of the given DE. So let us continue in the next class. So thank you students. So you try to solve the problems by yourself, then you'll get the idea. You should know the integration, how to integrate in RHS. ಅದೇ ಇಲ್ಲಿ ನಮಗೆ ಮೇನ್ ಆಗಿ ಇರೋದು. ಥ್ಯಾಂಕ್ ಯು.